ಇಂಡಿಗೋ ನಂಬಿ ನೂರಾರು ಪ್ರಯಾಣಿಕರು ಕೆಟ್ಟಿದ್ದಾರೆ. ವಿಮಾನ ರದ್ದಾಗಿದೆ. ಪ್ರಯಾಣಿಕರು ಅತಂತ್ರದ ಸ್ಥಿತಿಗೆ ಹೋಗಿದೆ. ಮಕ್ಕಳು ವೈದ್ಯರ ಹೊರದಾಟ ಪರಿಹಾರ ಊಟ ಇಲ್ಲ, ನೀರಿಲ್ಲ, ಕುರ್ಚಿಗಳನ್ನು ನಿದ್ರಿಸಿ ಏರ್ಪೋರ್ಟ್ನಲ್ಲೇ ಕಾಲ ಕಡಿಬೇಕು. ಮುಂದೇನ್ ಮಾಡಬೇಕಪ್ಪ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರವೇ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಅಸ್ಪಷ್ಟ. ಇದಕ್ಕೆಲ್ಲ ಉತ್ತರವನ್ನ ಕೊಡಬೇಕಾಗಿರುವಂತಹ ಇಂಡಿಗೋ ಸಿಬ್ಬಂದಿ ಮಾತ್ರ ನಮ್ಗೆ ಹಾಕಬೇಕು ಅಂತೇಳಿ ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ. ಎಂತ ಅವ್ಯವಸ್ಥೆ ನೋಡಿ. ಯಾರು ಯಾವ ಕಷ್ಟದಲ್ಲಿದ್ದಾರೋ ಅನ್ನೋದು ಒಂದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ನೀವು ಬರಬೇಡಿ, ಹೋಗಿ, ಫ್ಲೈಟ್ ಇಲ್ಲ ಅನ್ನೋ ಒಂದು ತಿಳಿಸುವಂತ ಸೌಜನ್ಯ ಕೂಡ ಇರೋದಿಲ್ಲ. ಒಂದು ಟಿಕೆಟ್ ಬುಕ್ ಮಾಡ್ಕೊಬೇಕಾದ್ರೆ ನಿಮಗೆ ದುಡ್ಡು ತೆಗೆದುಕೊಳ್ಳುವಂತಹ ಒಂದು ಕಾಳಜಿ ಇರುತ್ತಲ್ಲ, ದುಡ್ಡು ತಗೊಳ್ಳುವಾಗ ಆ ಕಾಳಜಿ ಅವ್ಯವಸ್ಥೆ ಸೃಷ್ಟಿಯಾದಾಗಲೂ ಕೂಡ ಆ ಕಾಳಜಿ ವಹಿಸಬೇಕು. ಪ್ರಯಾಣಿಕರ ಸುರಕ್ಷತೆ, ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗಿರುವಂತಹ ಏರ್ಲೈನ್ಸ್ಗಳು ಇಂಥ ಒಂದು ಸಂದೇಶವನ್ನ ಕೊಟ್ರೆ ಜನ ಹೇಗ್ ನಂಬ್ತಾರೆ? ವಿಮಾನ ಬರುತ್ತೋ ಇಲ್ವೋ ಆ ಮಾಹಿತಿನೂ ಕೂಡ ಇಲ್ಲ. ನೂರಾರು ಮಂದಿ ಮುಂಜಾನೆಯಿಂದ ಕಾದು ಕುಳಿತಿದ್ದಾರೆ. ಮನೆಗೆ ಬರಲಾರದೆ, ಊರಿಗೂ ಕೂಡ ತೆರಳಲಾರದೆ ಅತಂತ್ರದ ಸ್ಥಿತಿ ತಲುಪಿದ್ದಾರೆ. ಇಂಡಿಗೋದಿಂದಲೇ ಪರ್ಯಾಯ ವ್ಯವಸ್ಥೆ ಸಿಗುತ್ತಾ? ಹಾಗಾದ್ರೆ ಟಿಕೆಟ್ ಹಣ ವಾಪಸ್ ಬರೋದಾದ್ರೂ ಯಾವತ್ತು? ಅನ್ಯ ವಿಮಾನ ಪ್ರಯಾಣಕ್ಕೆ ಬೆಲೆ ಏರಿಕೆ ಆಬಿಸಿ ಯಾರು ನೋಡ್ತಾರೆ? ಕೆಲಸ ನಿಮಿತ್ತ ಬೆಂಗಳೂರಿಗೆ ಬಂದು ಇಲ್ಲೇ ಲಾಕ್ ಆಗಿದ್ದಾರೆ. ಹೆಂಡತಿ ಮಕ್ಕಳೊಟ್ಟಿಗೆ ವಿಮಾನ ನಿಲ್ದಾಣದಲ್ಲಿ ಅತಂತ್ರದ ಸ್ಥಿತಿಗೆ ತಲುಪಿದ್ದಾರೆ. ಕೇವಲ ಕ್ಷಮೆ ಕೇಳಿ ತಪ್ಪಗಾದಂತಹ ಇಂಡಿಗೋ ಸಿಹಿವು ನೋಡಿಲಿ. ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಇವರೆಲ್ಲರ ಪರಿಸ್ಥಿತಿಯನ್ನು ಯಾರು ಕೇಳೋದು? ನಮಗೆ ಯಾಕೆ ಬೇಕು ಇಂಥ ಒಂದು ಮನಸ್ಥಿತಿ, ಇಂಥ ಒಂದು ನಿರ್ಲಕ್ಷ್ಯ? ಇಂಡಿಗೋ ನಂಬಿ ನೂರಾರು ಪ್ರಯಾಣಿಕರು ಕೆಟ್ಟಿದ್ದಾರೆ. ವಿಮಾನ ರದ್ದಾಗಿದೆ. ಪ್ರಯಾಣಿಕರು ಅತಂತ್ರದ ಸ್ಥಿತಿಗೆ ಹೋಗಿದೆ. ಮಕ್ಕಳು ವೈದ್ಯರ ಹೊರದಾಟ ಪರಿಹಾರ ಊಟ ಇಲ್ಲ, ನೀರಿಲ್ಲ, ಕುರ್ಚಿಗಳನ್ನು ನಿದ್ರಿಸಿ ಏರ್ಪೋರ್ಟ್ನಲ್ಲೇ ಕಾಲ ಕಡಿಬೇಕು. ಮುಂದೇನ್ ಮಾಡಬೇಕಪ್ಪ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರವೇ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಅಸ್ಪಷ್ಟ. ಇದಕ್ಕೆಲ್ಲ ಉತ್ತರವನ್ನ ಕೊಡಬೇಕಾಗಿರುವಂತಹ ಇಂಡಿಗೋ ಸಿಬ್ಬಂದಿ ಮಾತ್ರ ನಮ್ಗೆ ಹಾಕಬೇಕು ಅಂತೇಳಿ ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ. ಎಂತ ಅವ್ಯವಸ್ಥೆ ನೋಡಿ. ಯಾರು ಯಾವ ಕಷ್ಟದಲ್ಲಿದ್ದಾರೋ ಅನ್ನೋದು ಒಂದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ನೀವು ಬರಬೇಡಿ, ಹೋಗಿ, ಫ್ಲೈಟ್ ಇಲ್ಲ ಅನ್ನೋ ಒಂದು ತಿಳಿಸುವಂತ ಸೌಜನ್ಯ ಕೂಡ ಇರೋದಿಲ್ಲ. ಒಂದು ಟಿಕೆಟ್ ಬುಕ್ ಮಾಡ್ಕೊಬೇಕಾದ್ರೆ ನಿಮಗೆ ದುಡ್ಡು ತೆಗೆದುಕೊಳ್ಳುವಂತಹ ಒಂದು ಕಾಳಜಿ ಇರುತ್ತಲ್ಲ, ದುಡ್ಡು ತಗೊಳ್ಳುವಾಗ ಆ ಕಾಳಜಿ ಅವ್ಯವಸ್ಥೆ ಸೃಷ್ಟಿಯಾದಾಗಲೂ ಕೂಡ ಆ ಕಾಳಜಿ ವಹಿಸಬೇಕು. ಪ್ರಯಾಣಿಕರ ಸುರಕ್ಷತೆ, ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗಿರುವಂತಹ ಏರ್ಲೈನ್ಸ್ಗಳು ಇಂಥ ಒಂದು ಸಂದೇಶವನ್ನ ಕೊಟ್ರೆ ಜನ ಹೇಗ್ ನಂಬ್ತಾರೆ? ವಿಮಾನ ಬರುತ್ತೋ ಇಲ್ವೋ ಆ ಮಾಹಿತಿನೂ ಕೂಡ ಇಲ್ಲ. ನೂರಾರು ಮಂದಿ ಮುಂಜಾನೆಯಿಂದ ಕಾದು ಕುಳಿತಿದ್ದಾರೆ. ಮನೆಗೆ ಬರಲಾರದೆ, ಊರಿಗೂ ಕೂಡ ತೆರಳಲಾರದೆ ಅತಂತ್ರದ ಸ್ಥಿತಿ ತಲುಪಿದ್ದಾರೆ. ಇಂಡಿಗೋದಿಂದಲೇ ಪರ್ಯಾಯ ವ್ಯವಸ್ಥೆ ಸಿಗುತ್ತಾ? ಹಾಗಾದ್ರೆ ಟಿಕೆಟ್ ಹಣ ವಾಪಸ್ ಬರೋದಾದ್ರೂ ಯಾವತ್ತು? ಅನ್ಯ ವಿಮಾನ ಪ್ರಯಾಣಕ್ಕೆ ಬೆಲೆ ಏರಿಕೆ ಆಬಿಸಿ ಯಾರು ನೋಡ್ತಾರೆ? ಕೆಲಸ ನಿಮಿತ್ತ ಬೆಂಗಳೂರಿಗೆ ಬಂದು ಇಲ್ಲೇ ಲಾಕ್ ಆಗಿದ್ದಾರೆ. ಹೆಂಡತಿ ಮಕ್ಕಳೊಟ್ಟಿಗೆ ವಿಮಾನ ನಿಲ್ದಾಣದಲ್ಲಿ ಅತಂತ್ರದ ಸ್ಥಿತಿಗೆ ತಲುಪಿದ್ದಾರೆ. ಕೇವಲ ಕ್ಷಮೆ ಕೇಳಿ ತಪ್ಪಗಾದಂತಹ ಇಂಡಿಗೋ ಸಿಹಿವು ನೋಡಿಲಿ. ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಇವರೆಲ್ಲರ ಪರಿಸ್ಥಿತಿಯನ್ನು ಯಾರು ಕೇಳೋದು? ನಮಗೆ ಯಾಕೆ ಬೇಕು ಇಂಥ ಒಂದು ಮನಸ್ಥಿತಿ, ಇಂಥ ಒಂದು ನಿರ್ಲಕ್ಷ್ಯ? ಇಂಡಿಗೋ ನಂಬಿ ನೂರಾರು ಪ್ರಯಾಣಿಕರು ಕೆಟ್ಟಿದ್ದಾರೆ. ವಿಮಾನ ರದ್ದಾಗಿದೆ. ಪ್ರಯಾಣಿಕರು ಅತಂತ್ರದ ಸ್ಥಿತಿಗೆ ಹೋಗಿದೆ. ಮಕ್ಕಳು ವೈದ್ಯರ ಹೊರದಾಟ ಪರಿಹಾರ ಊಟ ಇಲ್ಲ, ನೀರಿಲ್ಲ, ಕುರ್ಚಿಗಳನ್ನು ನಿದ್ರಿಸಿ ಏರ್ಪೋರ್ಟ್ನಲ್ಲೇ ಕಾಲ ಕಡಿಬೇಕು. ಮುಂದೇನ್ ಮಾಡಬೇಕಪ್ಪ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರವೇ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಅಸ್ಪಷ್ಟ.
ಇದಕ್ಕೆಲ್ಲ ಉತ್ತರವನ್ನ ಕೊಡಬೇಕಾಗಿರುವಂತಹ ಇಂಡಿಗೋ ಸಿಬ್ಬಂದಿ ಮಾತ್ರ ನಮ್ಗೆ ಯಾಕೆ ಬೇಕು ಅಂತೇಳಿ ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ. ಎಂತ ಅವ್ಯವಸ್ಥೆ ನೋಡಿ. ಯಾರು ಯಾವ ಕಷ್ಟದಲ್ಲಿದ್ದಾರೋ ಅನ್ನೋದು ಒಂದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ನೀವು ಬರಬೇಡಿ, ಹೋಗಿ, ಫ್ಲೈಟ್ ಇಲ್ಲ ಅನ್ನೋ ಒಂದು ತಿಳಿಸುವಂತ ಸೌಜನ್ಯ ಕೂಡ ಇರೋದಿಲ್ಲ. ಒಂದು ಟಿಕೆಟ್ ಬುಕ್ ಮಾಡ್ಕೊಬೇಕಾದ್ರೆ ನಿಮಗೆ ದುಡ್ಡು ತೆಗೆದುಕೊಳ್ಳುವಂತಹ ಒಂದು ಕಾಳಜಿ ಇರುತ್ತಲ್ಲ, ದುಡ್ಡು ತಗೊಳ್ಳುವಾಗ ಆ ಕಾಳಜಿ ಅವ್ಯವಸ್ಥೆ ಸೃಷ್ಟಿಯಾದಾಗಲೂ ಕೂಡ ಆ ಕಾಳಜಿ ವಹಿಸಬೇಕು. ಪ್ರಯಾಣಿಕರ ಸುರಕ್ಷತೆ, ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗಿರುವಂತಹ ಏರ್ಲೈನ್ಸ್ಗಳು ಇಂಥ ಒಂದು ಸಂದೇಶವನ್ನ ಕೊಟ್ಟರೆ ಜನ ಹೇಗೆ ನಂಬ್ತಾರೆ? ವಿಮಾನ ಬರುತ್ತೋ ಇಲ್ವೋ ಆ ಮಾಹಿತಿನೂ ಕೂಡ ಇಲ್ಲ. ನೂರಾರು ಮಂದಿ ಮುಂಜಾನೆಯಿಂದ ಕಾದು ಕುಳಿತಿದ್ದಾರೆ. ಮನೆಗೆ ಬರಲಾರದೆ, ಊರಿಗೂ ಕೂಡ ತೆರಳಲಾರದೆ ಅತಂತ್ರದ ಸ್ಥಿತಿ ತಲುಪಿದ್ದಾರೆ. ಇಂಡಿಗೋದಿಂದಲೇ ಪರ್ಯಾಯ ವ್ಯವಸ್ಥೆ ಸಿಗುತ್ತಾ? ಹಾಗಾದ್ರೆ ಟಿಕೆಟ್ ಹಣ ವಾಪಸ್ ಬರೋದಾದ್ರೂ ಯಾವತ್ತು? ಅನ್ಯ ವಿಮಾನ ಪ್ರಯಾಣಕ್ಕೆ ಬೆಲೆ ಏರಿಕೆ ಆಬಿಸಿ ಯಾರು ನೋಡ್ತಾರೆ? ಕೆಲಸ ನಿಮಿತ್ತ ಬೆಂಗಳೂರಿಗೆ ಬಂದು ಇಲ್ಲೇ ಲಾಕ್ ಆಗಿದ್ದಾರೆ. ಹೆಂಡತಿ ಮಕ್ಕಳೊಟ್ಟಿಗೆ ವಿಮಾನ ನಿಲ್ದಾಣದಲ್ಲಿ ಅತಂತ್ರದ ಸ್ಥಿತಿಗೆ ತಲುಪಿದ್ದಾರೆ. ಕೇವಲ ಕ್ಷಮೆ ಕೇಳಿ ತಪ್ಪಗಾದಂತಹ ಇಂಡಿಗೋ ಸಿಇಒ ನೋಡಿಲಿ. ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಇವರೆಲ್ಲರ ಪರಿಸ್ಥಿತಿಯನ್ನು ಯಾರು ಕೇಳೋದು? ನಮಗೆ ಯಾಕೆ ಬೇಕು ಇಂಥ ಒಂದು ಮನಸ್ಥಿತಿ, ಇಂಥ ಒಂದು ನಿರ್ಲಕ್ಷ್ಯ? ಇಂಡಿಗೋ ನಂಬಿ ನೂರಾರು ಪ್ರಯಾಣಿಕರು ಕೆಟ್ಟಿದ್ದಾರೆ. ವಿಮಾನ ರದ್ದಾಗಿದೆ. ಪ್ರಯಾಣಿಕರು ಅತಂತ್ರದ ಸ್ಥಿತಿಗೆ ಹೋಗಿದೆ. ಮಕ್ಕಳು, ವೈದ್ಯರ ಪರದಾಟ ಒಳಗಾಗಿದೆ. ಪರಿಹಾರ ಊಟ ಇಲ್ಲ, ನೀರು, ಕುರ್ಚಿಗಳನ್ನು ನಿದ್ರಿಸಿ ಏರ್ಪೋರ್ಟ್ನಲ್ಲೇ ಕಾಲ ಕಡಿಬೇಕು. ಮುಂದೇನ್ ಮಾಡಬೇಕಪ್ಪ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರವೇ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಅಸ್ಪಷ್ಟ. ಇದಕ್ಕೆಲ್ಲ ಉತ್ತರವನ್ನ ಕೊಡಬೇಕಾಗಿರುವಂತಹ ಇಂಡಿಗೋ ಸಿಬ್ಬಂದಿ ಮಾತ್ರ ನಮ್ಗೆ ಯಾಕೆ ಬೇಕು ಅಂತೇಳಿ ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ. ಎಂತ ಅವ್ಯವಸ್ಥೆ ನೋಡಿ. ಯಾರು ಯಾವ ಕಷ್ಟದಲ್ಲಿದ್ದಾರೋ ಅನ್ನೋದು ಒಂದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ನೀವು ಬರಬೇಡಿ, ಹೋಗಿ, ಫ್ಲೈಟ್ ಇಲ್ಲ ಅನ್ನೋ ಒಂದು ತಿಳಿಸುವಂತ ಸೌಜನ್ಯ ಕೂಡ ಇರೋದಿಲ್ಲ. ಒಂದು ಟಿಕೆಟ್ ಬುಕ್ ಮಾಡ್ಕೊಬೇಕಾದ್ರೆ ನಿಮಗೆ ದುಡ್ಡು ತೆಗೆದುಕೊಳ್ಳುವಂತಹ ಒಂದು ಕಾಳಜಿ ಇರುತ್ತಲ್ಲ, ದುಡ್ಡು ತಗೊಳ್ಳುವಾಗ ಆ ಕಾಳಜಿ ಅವ್ಯವಸ್ಥೆ ಸೃಷ್ಟಿಯಾದಾಗಲೂ ಕೂಡ ಆ ಕಾಳಜಿ ವಹಿಸಬೇಕು. ಪ್ರಯಾಣಿಕರ ಸುರಕ್ಷತೆ, ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗಿರುವಂತಹ ಏರ್ಲೈನ್ಸ್ಗಳು ಇಂಥ ಒಂದು ಸಂದೇಶವನ್ನ ಕೊಟ್ಟರೆ ಜನ ಹೇಗೆ ನಂಬ್ತಾರೆ? ವಿಮಾನ ಬರುತ್ತೋ ಇಲ್ವೋ ಆ ಮಾಹಿತಿನೂ ಕೂಡ ಇಲ್ಲ. ನೂರಾರು ಮಂದಿ ಮುಂಜಾನೆಯಿಂದ ಕಾದು ಕುಳಿತಿದ್ದಾರೆ. ಮನೆಗೆ ಬರಲಾರದೆ, ಊರಿಗೂ ಕೂಡ ತೆರಳಲಾರದೆ ಅತಂತ್ರದ ಸ್ಥಿತಿ ತಲುಪಿದ್ದಾರೆ. ಇಂಡಿಗೋದಿಂದಲೇ ಪರ್ಯಾಯ ವ್ಯವಸ್ಥೆ ಸಿಗುತ್ತಾ? ಹಾಗಾದ್ರೆ ಟಿಕೆಟ್ ಹಣ ವಾಪಸ್ ಬರೋದಾದ್ರೂ ಯಾವತ್ತು? ಅನ್ಯ ವಿಮಾನ ಪ್ರಯಾಣಕ್ಕೆ ಬೆಲೆ ಏರಿಕೆ ಆಬಿಸಿ ಯಾರು ನೋಡ್ತಾರೆ? ಕೆಲಸ ನಿಮಿತ್ತ ಬೆಂಗಳೂರಿಗೆ ಬಂದು ಇಲ್ಲೇ ಲಾಕ್ ಆಗಿದ್ದಾರೆ. ಹೆಂಡತಿ ಮಕ್ಕಳೊಟ್ಟಿಗೆ ವಿಮಾನ ನಿಲ್ದಾಣದಲ್ಲಿ ಅತಂತ್ರದ ಸ್ಥಿತಿಗೆ ತಲುಪಿದ್ದಾರೆ. ಕೇವಲ ಕ್ಷಮೆ ಕೇಳಿ ತಪ್ಪಗಾದಂತಹ ಇಂಡಿಗೋ ಸಿಇಒ ನೋಡಿಲಿ. ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಇವರೆಲ್ಲರ ಪರಿಸ್ಥಿತಿಯನ್ನು ಯಾರು ಕೇಳೋದು? ನಮಗೆ ಯಾಕೆ ಬೇಕು ಇಂಥ ಒಂದು ಮನಸ್ಥಿತಿ, ಇಂಥ ಒಂದು ನಿರ್ಲಕ್ಷ್ಯ?